ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಆರೋಪಿ ದರ್ಶನ್ಗೆ ಜಾಮೀನು ಸಿಗತ್ತಾ ಇಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸದ್ಯ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಖಡಕ್ ಆಗಿ ವಾದನ ಮಂಡನೆ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳು ಕೊಂಚ ನಿರಾಳರಾಗಿದ್ದಾರೆ. ತನ್ನ ಕಕ್ಷಿದಾರನಿಗೆ ಯಾಕೆ ಬೇಲ್ ಕೊಡಬೇಕು ಅನ್ನೋದನ್ನ ಸಿ.ವಿ. ನಾಗೇಶ್ ಇವತ್ತು ಪ್ರಬಲವಾಗಿ ಪ್ರತಿಪಾದಿಸಿದ್ದಾರೆ. ಎರಡನೇ ದಿನವೂ ಗಮನ ಸೆಳೆದ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಪ್ರಬಲ ವಾದ ಮಂಡನೆ. ಕಾನೂನು ಕುಣಿಕೆಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡ್ತಾ ಇದ್ದ ಅದೆಷ್ಟೋ ಘಟಾನುಘಟಿಗಳನ್ನ ಸೇಫ್ ಮಾಡಿದ್ದೇ ಖ್ಯಾತ ವಕೀಲ ಸಿ.ವಿ. ನಾಗೇಶ್. ಇವರೇ ದರ್ಶನ್ ಪರ ಕೋರ್ಟ್ ತೊಟ್ಟು ವಾದಕ್ಕೆ ಇಳಿತಾರೆ ಎಂದಾಗಲೇ ಮದಗಜಗಳ ಕಾಳಗ ಗ್ಯಾರಂಟಿ ಅಂತಾನೇ ಆಗಿತ್ತು. ಹಾಗೆ ಪೊಲೀಸರ ಚಾರ್ಜ್ ಶೀಟ್ನಲ್ಲಿರೋ ಲೋಪದೋಷಗಳನ್ನೇ ಇಟ್ಕೊಂಡು ವಾದ ಮಾಡ್ತಾರೆ ಅನ್ನೋ ನಿರೀಕ್ಷೆಯೂ ಇತ್ತು. ಅದೇ ರೀತಿ ಚಾರ್ಜ್ ಶೀಟ್ನಲ್ಲಿ ಸಣ್ಣ ಸಣ್ಣ ಲೋಪಗಳನ್ನೇ ಹುಡುಕಿ ವಾದ ಮಂಡಿಸಿದ್ದಾರೆ. ಎರಡನೇ ದಿನವೂ ಅಷ್ಟೇ ಪ್ರಭಾವಿಯಾಗಿ ಚಾಣಾಕ್ಷತನದಿಂದ ಸಿ.ವಿ. ನಾಗೇಶ್ ವಾದಿಸಿದ್ದಾರೆ. ಬೆಂಗಳೂರಿನ 57ನೇ ಸೆಷನ್ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಹಾಕ್ತಾ ಇದ್ದ ಒಂದೊಂದು ಲಾ ಪಾಯಿಂಟ್ಗಳು ಭಾರೀ ಕುತೂಹಲ ಮೂಡಿಸಿತು. ನಿನ್ನೆ ರಿಕವರಿ ವಸ್ತುಗಳ ಮೇಲೆ ವಾದ ಮಾಡಿದ್ದ ಸಿ.ವಿ. ನಾಗೇಶ್ ಇವತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನ ಜಡ್ಜ್ ಜೈಶಂಕರ್ ಅವರ ಗಮನಕ್ಕೆ ತಂದ್ರು. 9ನೇ ತಾರೀಕು ಬೆಳಿಗ್ಗೆಯೇ ಸಿಸಿಟಿವಿ ವಿಡಿಯೋ ಸಿಕ್ಕಿದೆ. ಅದು ಕೃತ್ಯ ನಡೆದ ಜಾಗದ ಸಿಸಿಟಿವಿ ವಿಡಿಯೋ. ಎಲ್ಲಾ ಮಾಹಿತಿ ಇದ್ರೂ ಪೊಲೀಸರು 12ನೇ ತಾರೀಕು ತನಕ ಯಾಕೆ ಸುಮ್ಮನಿದ್ರು? ಅದು ದರ್ಶನ್ ಹೇಳಿಕೆ ದಾಖಲಿಸಿಕೊಳ್ಳುವ ತನಕ. ದರ್ಶನ್ ನನ್ನ ಪ್ರಕರಣದಲ್ಲಿ ಸಿಲುಕಿಸಲು ಪ್ಲಾನ್ ಮಾಡಿದ್ದಾರೆ. ಇನ್ನು ವಿಡಿಯೋ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಪತ್ತೆಯಾಗಿಲ್ಲ. ಇಲ್ಲಿ ಪಿಎಸ್ಐಗೆ ಸಿಕ್ಕಿದೆ, ಅದು ಆರೋಪಿಗೆ ಹೋಗಿದೆ. ಇಲ್ಲಿ ಪಿಎಸ್ಐ ವಿನಯ್ ಅಳಿಸಿದ್ರು ರಿಟ್ರೀವ್ ಮಾಡ್ಬೇಕಿತ್ತು. ಆತನ ಫೋನ್ ಯಾಕೆ ಸೀಸ್ ಆಗಿಲ್ಲ? ಯಾಕೆ ಇಲ್ಲಿ ತನಕ ಆ ವಿಡಿಯೋ ರಿಟ್ರೀವ್ ಆಗಿಲ್ಲ? ಪಂಚನಾಮೆಯಲ್ಲಿ ರಕ್ತದ ಕಲೆ ಬರುತ್ತೆ, ಆದ್ರೆ ಎಫ್ಎಸ್ಎಲ್ ವರದಿಯಲ್ಲಿ ಮರದ ಕೊಂಬೆಯಲ್ಲಿ ರಕ್ತದ ಕಲೆ ಇಲ್ಲ ಅಂತಾರೆ. ಇಂತಹ ಸಾಕ್ಷಿಗಳ ಸೃಷ್ಟಿಗೂ ಮಿತಿ ಇರಬೇಕು. ಕೃತ್ಯದ ಸ್ಥಳದಲ್ಲಿ ಸಿಕ್ಕ ಸಾದಾ ಮಣ್ಣನ್ನ ರಿಕವರಿ ಮಾಡಿರ್ತಾರೆ, ಆದ್ರೆ ಪಂಚನಾಮೆಯಲ್ಲಿ ಮಣ್ಣನ್ನ ಕಲೆಕ್ಟ್ ಮಾಡಿದ್ದು ಹೇಳಿಲ್ಲ. ಅದು ಹೇಗೆ ಎಫ್ಎಸ್ಎಲ್ ಕಳುಹಿಸಿದ್ದಾರೆ? ಇದು ಇನ್ನೊಂದು ಮಾದರಿ ಸಾಕ್ಷಿಯ ಸೃಷ್ಟಿಯಾಗಿದೆ. ಜೂನ್ 9ರಂದು ಮೃತದೇಹ ಸಿಕ್ಕ ನಂತರ ಪೋಸ್ಟ್ ಮಾರ್ಟಮ್ ಮಾಡಿಸಿಲ್ಲ. ಜೂನ್ 11ರಂದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ಯಾಕೆ? ಇದರಲ್ಲೇ ಗೊತ್ತಾಗುತ್ತೆ ಕ್ರೈಮ್ ಸೀನ್ ಫ್ಯಾಬ್ರಿಕೇಟ್ ಮಾಡಲಾಗಿದೆ ಎಂದು. ಎಲ್ಲ 14 ಮಂದಿ ಆರೋಪಿಗಳ ಬಟ್ಟೆ, ಚಪ್ಪಲಿ ಮೇಲೆ ರಕ್ತದ ಕಲೆ ಇದೆ ಅಂತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗಾಯಗಳು ಹೇಳೋದೇ ಬೇರೆ. ರಕ್ತದ ಕಲೆ ರಿಕವರಿ ತೋರಿಸಬೇಕಾದ್ರೆ ಬ್ಲಡ್ ಸ್ಟೈನ್ ಪ್ಯಾಟರ್ನ್ ತೋರಿಸಬೇಕು. ಕನಿಷ್ಠ ಲೆಫ್ಟ್ ಶೂ ಅಥವಾ ರೈಟ್ ಸೈಡ್ ಶೂ ಅಂತಾನೂ ಹೇಳಿಲ್ಲ. ಇನ್ನು ರಿಕವರಿ ಹಣಕ್ಕೂ ಕ್ರೈಮ್ಗೂ ಸಂಬಂಧವಿಲ್ಲ. ಫೆಬ್ರವರಿಯಲ್ಲಿ ದರ್ಶನ್ ಬಳಿ ತಗೊಂಡು ಹೋದ್ರು. ಅದಾದ ಬಳಿಕ ಮೇ ನಲ್ಲಿ ವಾಪಸ್ ಕೊಡಲಾಗಿದೆ. ಆದ್ರೂ ಪ್ರಾಸಿಕ್ಯೂಷನ್ ಕನೆಕ್ಟ್ ಮಾಡಿದೆ. ಸುಮಾರು 1.5 ಗಂಟೆ ಕಾಲ ವಾದ ಆಲಿಸಿದ ನ್ಯಾಯಾಧೀಶರು ಮಧ್ಯಾಹ್ನ 2:45ಕ್ಕೆ ವಿಚಾರಣೆ ಮುಂದೂಡಿದ್ರು. ವಿಚಾರಣೆ ಪುನರಾರಂಭವಾದ ಬಳಿಕ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್ ಮತ್ತಷ್ಟು ಅಂಶಗಳನ್ನ ಉಲ್ಲೇಖಿಸಿ ವಾದ ಮಂಡಿಸಿದ್ರು. ದರ್ಶನ್ ಮತ್ತು ಇತರ ಆರೋಪಿಗಳ ಜೊತೆಗೆ ಸಿಡಿಆರ್ ಇದೆ ಅಂತ ಹೇಳಿದ್ದಾರೆ. ಅದು ಸಹ ಇಲ್ಲಿ ಫ್ಯಾಬ್ರಿಕೇಟ್ ಆಗಿದೆ. A1 ನನ್ನ ಲೇಡಿ ಫ್ರೆಂಡ್, A3 ನನ್ನ ಮನೆಯ ಸರ್ವೆಂಟ್, A14 ನನ್ನ ಮ್ಯಾನೇಜರ್. ಎಲ್ಲರ ಜೊತೆ ನಾನು ಅನೇಕ ವರ್ಷಗಳಿಂದ ಸಂಪರ್ಕದಲ್ಲಿದ್ದೇನೆ. ಇದನ್ನ ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ. ಅವ್ರ ಪ್ರಕಾರ ಇದೇ ಪ್ರಕರಣದ ಟ್ರಿಕ್ಸ್. ಪೊಲೀಸರು ಕೆಲವರನ್ನ ಒಳಸಂಚಿನ ಬಗ್ಗೆ ಸಾಕ್ಷಿ ಮಾಡಿದ್ದಾರೆ. ಇವರೆಲ್ಲ ಸ್ಟೋನಿ ಬ್ರೂಕ್ ಹೋಟೆಲ್ ನಲ್ಲಿ ಊಟ ಮಾಡ್ತಿದ್ರು. ಊಟಕ್ಕೆ ಬನ್ನಿ ಅಂತ ದರ್ಶನ್ ಕರೆದಿದ್ರು. ಊಟಕ್ಕೆ ಕರೆದ್ರೆ ಅದು ಒಳಸಂಚು ಆಗಲಿದೆಯೇ? ಇದನ್ನ ನೋಡಿದ್ರೆ ಸ್ಟೋನಿ ಬ್ರೂಕ್ ನಲ್ಲಿ ಯಾವುದೇ ಒಳಸಂಚು ನಡೆದಿಲ್ಲ. ರಿಮ್ಯಾಂಡ್ ಅರ್ಜಿಯಲ್ಲಿ ಕೇಸ್ ಡೈರಿಯ ಬಗ್ಗೆ ಸರಿಯಾದ ಉಲ್ಲೇಖ ಇರಬೇಕು. ಆದ್ರೆ ಇವರ ರಿಮ್ಯಾಂಡ್ ಅರ್ಜಿಯಲ್ಲಿ ಏನನ್ನೂ ತೋರಿಸಿಲ್ಲ. ಸಾಕ್ಷಿದಾರರ ಜೀವಕ್ಕೆ ತೊಂದರೆ ಇರುವುದರಿಂದ ಹೆಸರು ನಮೂದಿಸಿಲ್ಲ ಅಂತ ಐಒ ಹೇಳಿದ್ದಾರೆ. ಇದು ನೇರವಾಗಿ ಕಾನೂನಿನ ಉಲ್ಲಂಘನೆ. ಸಾಕ್ಷಿದಾರರನ್ನ ಏಕೆ ತೋರಿಸಿಲ್ಲ ಅಂದ್ರೆ ಅವರ ಬಳಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿ ಇಲ್ಲ.
ಬೇಲಿಸ್ ರೂಲ್ ಜೈಲಿಸ್ ಎಕ್ಸೆಪ್ಷನ್ ಆಗಿದೆ. ಹೀಗಾಗಿ ದರ್ಶನ್ಗೆ ಬೇಲ್ ಪಡೆಯುವುದು ಹಕ್ಕು. ಅದನ್ನ ಕಸಿಯಲು ಪ್ರಾಸಿಕ್ಯೂಷನ್ ಯತ್ನಿಸಿದೆ. ಸಾವು 8ನೇ ತಾರೀಕು ಆಗಿರಬಹುದು. 9ನೇ ತಾರೀಕು ಬಾಡಿ ಪತ್ತೆಯಾಗಿದೆ. 11ನೇ ತಾರೀಕು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಇದರಲ್ಲೂ 4 ದಿನಗಳು ತಡವಾಗಿದೆ. ರೇಣುಕಾ ಸ್ವಾಮಿ ದೇಹದಲ್ಲಿ 2.5 ಸೆಂಟಿಮೀಟರ್ನ ಒಂದೇ ಗಾಯ ಆಗಿದೆ. ಅದು ನಾಯಿ ಕಡಿತದಿಂದ ಗಾಯಗೊಂಡಿರಬಹುದು. ಬಾಡಿಯನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿಟ್ಟ ಕಾರಣ ಸಾವನ್ನಪ್ಪಿದ ಟೈಮ್ ಎಸ್ಟಿಮೇಟ್ ಮಾಡಲು ಆಗಿಲ್ಲ ಎಂದಿದ್ದಾರೆ. ಫೋಟೋಗ್ರಫಿ ಆಧಾರದ ಮೇಲೆ ಸಾವಿನ ಸಮಯ ಅಂದಾಜಿಸಲಾಗಿದೆ. ಫೋಟೋ ಆಧಾರದ ಮೇಲೆ ವರದಿ ಮಾಡಬಾರದು ಅಂತ ಅಂತಾರಾಷ್ಟ್ರೀಯ ಜರ್ನಲ್ ವರದಿ ಹೇಳಿದೆ. ಈ ಅಂಶಗಳ ಆಧಾರದ ಮೇಲೆ ಜಾಮೀನು ನೀಡಬಹುದು. ಮಾರ್ಚ್ 8ಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ದರ್ಶನ್ಗೆ ಜಾಮೀನು ಯಾಕೆ ನೀಡಬೇಕು ಅಂತ ಸಿವಿ ನಾಗೇಶ್ ವಾದ ಮಾಡಿದ್ರು. ಇದಕ್ಕೆ ಪ್ರತಿವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನಕುಮಾರ್ ಮಾರ್ಚ್ 8 ಮಂಗಳವಾರದವರೆಗೆ ಸಮಯಾವಕಾಶ ಕೋರಿದ್ರು. ಇದನ್ನ ಪರಿಗಣಿಸಿ ಜಡ್ಜ್ ಜೈಶಂಕರ್ ದರ್ಶನ್ ಜಾಮೀನು ಅರ್ಜಿಯನ್ನ ಮಂಗಳವಾರಕ್ಕೆ ಮುಂದೂಡಿದ್ರು. ಇನ್ನು ಇತರೆ ಆರೋಪಿಗಳಾದ ಪವಿತ್ರ ಗೌಡ, ರವಿಶಂಕರ್ ಜಾಮೀನು ಅರ್ಜಿಯು ಮಂಗಳವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಒಟ್ಟಾರೆ ದರ್ಶನ್ ಜಾಮೀನಿಗಾಗಿ ಸಿವಿ ನಾಗೇಶ್ ಖಡಕ್ ಲಾ ಪಾಯಿಂಟ್ಗಳ ಮೂಲಕ ಪ್ರಬಲ ವಾದವನ್ನೇ ಮಂಡಿಸಿದ್ದಾರೆ. ಇದಕ್ಕೆ ಎಸ್ಪಿಪಿ ಯಾವ ರೀತಿ ಪ್ರತಿವಾದ ಮಾಡ್ತಾರೆ, ದರ್ಶನ್ಗೆ ಮಂಗಳವಾರ ಶುಭ ಸುದ್ದಿ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.